ಉಡುಪಿಯಲ್ಲಿ ಏನು ಪರ್ಯಾಯ ಮಹೋತ್ಸವದ ವೇಳೆ ಡಿ.ಸಿ ಅವರಿಗೆ ಭಗವಾ ಧ್ವಜವನ್ನ ನೀಡಿರ್ತಕ್ಕಂಥ ಒಂದು ಏನು ಪ್ರಕರಣ ಇದೆ, ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಸರ್ ನಮಸ್ತೆ. ಅಷ್ಟೇ. ಸರ್, ಭಗವಾ ಧ್ವಜ ನೀಡುವಂಥದ್ದು ತಪ್ಪಾ? ಹಿಂದೂ ಧರ್ಮದ ಪವಿತ್ರತೆ ಭಗವದ್ಧ್ವಜ. ಖಂಡಿತವಾಗಿ ಯಾವುದೇ ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ, ವಿಶೇಷವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಮಠ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ನಿರಂತರವಾಗಿ ಭಗವದ್ಧ್ವಜವನ್ನು ಅಲ್ಲಿ ಅಳವಡಿಸುವಂಥದ್ದು ಅದೊಂದು ರೂಢಿಯಾಗಿದೆ. ಅದಕ್ಕೆ ಗೌರವವನ್ನು ಕೊಡುವಂಥದ್ದು ಕೆಲಸ ಕಾರ್ಯಗಳು ನಮ್ಮ ಕರಾವಳಿ ಭಾಗದ ಜನರು ಮಾಡ್ತಾ ಬರ್ತಾರೆ. ಆದರೆ ಕಾಂಗ್ರೆಸ್ಸಿಗರು ವಿನಾಕಾರಣ ಉದ್ದೇಶಪೂರ್ವಕವಾಗಿ ಯಾವುದೇ ಒಂದು ಆ ಪರ್ಯಾಯದ ಯಶಸ್ಸು, ಆ ಪರ್ಯಾಯದ ಒಂದು ವಿಜೃಂಭಣೆ, ಸಂಭ್ರಮಾರ್ಚನೆ ಅದನ್ನು ಆಗದೆ ನೇರವಾಗಿ ಡಿ.ಸಿ ಅವರ ಮೇಲೆ ಅಪವಾದವನ್ನು ಟೀಕೆಯನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಕಾಂಗ್ರೆಸ್ ಅವರು ಒಮ್ಮೆ ಕಲಿತ್ಕೊಂಡು ಬರಬೇಕು. ಭಗವದ್ಧ್ವಜದ ಪವಿತ್ರತೆಯನ್ನು, ಅದರ ಸಂಕೇತ ಏನು, ಅದು ಹಿಂದೂ ಧರ್ಮದ ಯಾವ ರೀತಿಯಲ್ಲಿ ಅದಕ್ಕೆ ನಾವು ಗೌರವ ಕೊಡ್ತೇವೆ ಎಂಬುದನ್ನು ಅವ್ರು ಕಲಿಬೇಕು. ಯಾಕೆಂದರೆ ಟೀಕೆ ಮಾಡಿದವರು ಕೂಡ ಕಾಂಗ್ರೆಸ್ ಹಿಂದೂಗಳು. ಅವರು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ಭಾಗವಹಿಸುವಾಗ ಅಲ್ಲಿ ಅದನ್ನು ವಿರೋಧಿಸ್ತಾರ. ಅವರ ಮನೆಯ ಪಕ್ಕದಲ್ಲಿರುವ ದೇವಸ್ಥಾನದಲ್ಲಿ ಕೂಡ ಕಾರ್ಯಕ್ರಮ ಸಂದರ್ಭದಲ್ಲಿ ಅಲ್ಲಿ ಅಳವಡಿಸಿಕೊಂಡದ್ದು ನಾವು ಕಣ್ಣಾರೆ ಕಂಡಿದ್ದೇವೆ. ಅದರಿಂದಾಗಿ ಅಲ್ಲಸಲ್ಲದ ಆರೋಪಗಳನ್ನು ಮಾಡಿ ಆ ಒಂದು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಕಾಂಗ್ರೆಸ್ಸಿಗರು ಮಾಡಬಾರ್ದು. ಪರ್ಯಾಯ ಸಂದರ್ಭದಲ್ಲಿ ಹಿಂದೆ ನಮ್ಮ ಸರ್ಕಾರ ಇರುವಾಗ ಭಾಳಷ್ಟು ಅನುದಾನಗಳು ಮೂಲಭೂತ ಸೌಕರ್ಯಗಳಿಗೆ ಒದಗಿಸುವಂಥ ಕೆಲಸಗಳಾಯಿತು. ಆದರೆ ಕಳೆದ 2 ಪರ್ಯಾಯದಲ್ಲಿ ನಾನು ಶಾಸಕರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕಿಂಚಿತ್ ಹಣವನ್ನು ಬಿಡುಗಡೆ ಮಾಡುವಂಥ ಯೋಗ್ಯತೆ ಕಾಂಗ್ರೆಸ್ಸಿಗರಿಗಿಲ್ಲ. ಅದರಿಂದಾಗಿ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ, ಅಭಿವೃದ್ಧಿ ಬಗ್ಗೆ ಜನರಿಗೆ ಗಮನ ಹರಿಸುವಂಥ ಮೂಲಕ ಜನರ ಗಮನ ಹರಿಸುವಂಥ ಕೆಲಸ ಮಾಡಲಿ. ಅದು ಬಿಟ್ಟು ಒಬ್ಬ ಮಹಿಳೆ ಡಿ.ಸಿ ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯವನ್ನು ಭಾಳ ನಿರ್ವಹಿಸಿದ್ದಾರೆ. ಏಕೆಂತೇಳಿದರೆ ಒಂದು ಮಹಿಳಾ ಡಿ.ಸಿ ಅವರು ಇಡೀ ಪರ್ಯಾಯದ ವ್ಯವಸ್ಥೆಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯೊಂದಿಗೆ ಇತರ ಅಧಿಕಾರಿಗಳೊಂದಿಗೆ ಒಂದು ರೀತಿಯಲ್ಲಿ ನಾವು ನೋಡಬೇಕಾದ್ರೆ ಅವರಿಗೆ ನಾವು ಪ್ರಥಮ ಅಭಿನಂದನೆ ಸಲ್ಲಿಸಬೇಕು. ಏಕೆಂತೇಳಿದರೆ ಒಂದು ಕಿಂಚಿತ ಗೊಂದಲ ಆಗದ ರೀತಿಯಲ್ಲಿ ಎಲ್ಲ ಸ್ವಚ್ಛತೆ ಇರ್ಬೋದು, ನಮ್ಮ ಪೊಲೀಸ್ನ ವ್ಯವಸ್ಥೆಗಳಿರ್ಬೋದು, ಆರೋಗ್ಯ ಸಂಬಂಧಪಟ್ಟದ್ದಿರ್ಬೋದು, ಫೈರ್ ಇರ್ಬೋದು, ಎಲ್ಲ ಇಲಾಖೆಯವರನ್ನು ವಿಶ್ವಾಸ ತಗೊಂಡು ಭಾಳ ಒಂದು ಯಶಸ್ವಿ ರೀತಿಯಲ್ಲಿ ಅವರ ಪರ್ಯಾಯ ಮಹಿಳೆ ಅಧಿಕಾರಿ ಅದು ಕೂಡ 5 ತಿಂಗಳ ಹಿಂದೆ ಅವರು ಜವಾಬ್ದಾರಿಯನ್ನು ಪಡ್ಕೊಂಡೋದು. ಅದರಿಂದಾಗಿ ಅವರ ಈ ಕಾರ್ಯವೈಖರ್ಯ, ಅವರ ಒಂದು ಆ ಸಾಧನೆಯನ್ನು ಇವತ್ತು ಕಾಂಗ್ರೆಸ್ ಅವರಿಗೆ ನೋಡಲಿಕ್ಕೆ ಆಗೋದಿಲ್ವಾ, ಅಥವಾ ಭಗವದ್ಧ್ವಜವನ್ನು ಅವರಿಗೆ ಅದು ನೋಡುವ ಎಲರ್ಜಿ ಅಂತ ಆಗ್ತದೆ. ಅದರಿಂದಾಗಿ ಕಾಂಗ್ರೆಸ್ ಅವರು ಪ್ರಥಮವಾಗಿ ಸ್ಪಷ್ಟಪಡಬೇಕು. ಅವರ ಈ ನಮ್ಮ ಯಾವುದು ಭಗವದ್ಧ್ವಜದ ಬಗ್ಗೆ ಅವರ ನಿಲುವೇನೆಂಬುದನ್ನು ಅವ್ರು ಸ್ಪಷ್ಟ ಮಾಡಬೇಕು. ಏಕೆಂತೇಳಿದರೆ ಆಗಿದ್ದರೆ ಅವರು ದೇಶ ವಿರೋಧಿ, ಹಿಂದೂ ವಿರೋಧಿ ಎಂಬುದನ್ನು ಅವ್ರು ಸಾಬೀತುಪಡಿಸಂತ ಆಗ್ತದೆ. ಯಾಕೆ ಸರ್ ಈ ಕಾಂಗ್ರೆಸ್ನವರಿಗೆ ಕೇಸರಿ ಕಂಡ್ರೆ ಯಾಕಷ್ಟೊಂದು ಕೋಪ, ಆಕ್ರೋಶ ಎನ್ನುವಂಥದ್ದು? ವಿಶೇಷವಾಗಿ ಕರಾವಳಿ ಭಾಗವನ್ನು ಈಗಾಗಲೇ ಅವರ ಮುಖ್ಯಮಂತ್ರಿಗಳೇ ಹಿಂದುತ್ವದ ಫ್ಯಾಕ್ಟ್ರಿ ಎಂಬುದನ್ನು ಅವರೇ ಪ್ರತಿ ಭಾಷೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಕೇಸರಿ ಧ್ವಜದ ಮೇಲೆ, ಆ ಬಣ್ಣದ ಮೇಲೆ ಅವರಿಗೆ ಭಾಳಷ್ಟು ಹೆದರಿಕೆ ಉಂಟು. ಒಂದಿನ ಖಂಡಿತವಾಗಿ ಕೇಸರಿ ಧ್ವಜದ ಮಹತ್ವ ಏನೆಂಬುದನ್ನು ಇಡೀ ಕರ್ನಾಟಕದ ಜನತೆ ಈ ಕಾಂಗ್ರೆಸ್ ಅವರಿಗೆ ತೋರಿಸುವಂಥ ಕೆಲಸವನ್ನು ತಕ್ಷಣ, ಯಾಕಂದರೆ ಮುಂದಿನ ಚುನಾವಣೆಯಲ್ಲಿ ಮಾಡ್ತಾರೆ. ಅದು ಬಿಟ್ಟು ವಿಶೇಷವಾಗಿ ಉಡುಪಿಗೆ ಭಾಳಷ್ಟು ಇತಿಹಾಸ ಇದೆ. ಶ್ರೀ ಕೃಷ್ಣ ಮಠ, ಕೃಷ್ಣ ಮುಖ್ಯಪ್ರಾಣ, ಅಷ್ಟಮಠಗಳ ಬೀಡು. ಮಧ್ವಾಚಾರ್ಯರು ಈ ಮಲ್ಪೆಯ ಸಮುದ್ರ ಕಿನಾರೆಯಿಂದ ಆ ಕೃಷ್ಣನ ಮೂರ್ತಿಯನ್ನು ತಂದು ಅಲ್ಲಿ ಸ್ಥಾಪಿಸಿದರು. ಕನಕನಿಗೆ ಒಲಿದ ಕೃಷ್ಣ ಎಂಬುದನ್ನೇ ಈಗಾಗಲೇ ಇತಿಹಾಸದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಒಟ್ಟಾರೆ ಕೃಷ್ಣ ಮಠದ ಒಂದು ಧಾರ್ಮಿಕ ಆಚಾರ ವಿಚಾರಗಳು ಇವತ್ತು ಇಡೀ ವಿಶ್ವಕ್ಕೆ ಮಾದರಿ. ಇಡೀ ವಿಶ್ವದ ಜನರು ಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ ಕಳೆದ ಪರ್ಯಾಯದಲ್ಲಿ ನರೇಂದ್ರ ಮೋದಿಯವರು ಭಾಗವಹಿಸುವ ಮೂಲಕ ಇರ್ಬೋದು, ಎಲ್ಲ ಸ್ವಾಮೀಜಿ ಯತಿವರಿಯರ ಕಾರ್ಯಕ್ರಮಗಳು, ಪೇಜಾವರ ಶ್ರೀಗಳು ಆಯೋಧ್ಯದ ನೇತೃತ್ವವನ್ನು ತಗೊಂಡಿರ್ಬೋದು, ಪಲಿಮಾರ್ ಶ್ರೀಗಳು 365 ದಿನ 24 ಗಂಟೆ ಭಜನೆದ ಮೂಲಕ ಇರ್ಬೋದು, ವಿಶ್ವಗೀತ ಪರ್ಯಾಯದ ಮೂಲಕ ನಮ್ಮ ಪುತ್ತಿಗೆ ಶ್ರೀಪಾದರಿರ್ಬೋದು, ಶಿಕ್ಷಣಕ್ಕೆ ಮಹತ್ವ ಕೊಡುವಂಥ ಅದಮ ಶ್ರೀಪಾದರಿರ್ಬೋದು, ಒಟ್ಟಾರೆ 8 ಯತಿವರಿಯರು ಕೂಡ ಒಂದು ಹಿಂದೂ ಸಮಾಜದ ಆಸ್ತಿಯಾಗಿ, ಹಿಂದೂ ಸಮಾಜದ ಧ್ವನಿಯಾಗಿ ಇವತ್ತು ಕೆಲಸ ಕಾರ್ಯ ಮಾಡ್ತಿದ್ದಾರೆ. ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳು ನಡೀತಾ ನೀವು ನೋಡಿರ್ಬೋದು. ಅಂದರೆ ಮುಖ್ಯಮಂತ್ರಿಗಳು ಕೇಸರಿ ಪೇಟವನ್ನ ಅಂದರೆ ನಿರ್ಲಕ್ಷಿಸ್ತಾರೆ. ಜೊತೆಗೆ ಮೊನ್ನೆ ತಾನೇ ನಡೆದಿರ್ತಕ್ಕಂಥದ್ದು ರಾಘವೇಂದ್ರ ಫೋಟೋ ಕೊಡುವಾಗ ಅದನ್ನು ತಳ್ಳಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆ ಹಿಂದುತ್ವದ ಅಲೆಯನ್ನು ಬ್ರೇಕ್ ಹಾಕ್ಲಿಕ್ಕೆ, ಕಡಿವಾಣ ಹಾಕ್ಲಿಕ್ಕೆ ಏನಾದರೂ ಮುಂದಾಗಿದ್ದಾರೆ ಕಾಂಗ್ರೆಸ್ನವರು ಎನ್ನುವಂಥದ್ದು? ಮುಖ್ಯಮಂತ್ರಿಗಳು ಆ ರೀತಿಯ ಒಂದು ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಈ ಕೇಸರಿ ಪೇಟೆ ಇರ್ಬೋದು, ದೇವರ ಫೋಟೋ ನಿರ್ಲಕ್ಷ್ಯ. ಅದೇ ಅವರ ಪಕ್ಷದ ಅಧ್ಯಕ್ಷರು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ದೇವರ ಬಗ್ಗೆ ಜಪ ಸ್ಮರಣೆಯನ್ನು ಮಾಡ್ತಾರೆ.
ಆದರೆ ಅದು ನಾಟಕವ ಅಥವಾ ಅವರ ಭಾವನೆ ಅಂತ ಹೇಳುವುದನ್ನು ಅವರ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿ ಪ್ರಥಮವಾಗಿ ಅವರ ಪಕ್ಷದವರಿಗೆ ಅವರು ಬುದ್ಧಿ ಹೇಳುವಂಥ ಕೆಲಸಗಳನ್ನು ಮಾಡಬೇಕು. ಒಟ್ಟಾರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಬಳಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಕೂಡ ಮಾಡಬಾರ್ದು. ಒಂದು ವೇಳೆ ಅವಕಾಶ ಸಿಕ್ಕಿದರೆ ನಾಳೆ ದಿನ ನಾವು ಅಧಿವೇಶನ ಕೂಡ ವಿಶೇಷ ಅಧಿವೇಶನ ಕೂಡ ನಡೀಲಿಕ್ಕಿದೆ. ಆ ಸಂದರ್ಭದಲ್ಲಿ ಆ ಚರ್ಚೆಯನ್ನು ಕೂಡ ಮಾಡ್ತೇವೆ. ಸರ್ಕಾರಕ್ಕೆ ಚೀಮಾರಿ ಹಾಕುವ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಸೊ ಇದಿಷ್ಟು ಏನು ಶಾಸಕರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರ ಮಾತು. ಸೊ ಭಗವದ್ ಧ್ವಜ ಎನ್ನುವಂಥದ್ದು ಪವಿತ್ರತೆ. ಸೊ ಅದು ಆ ಸಂದರ್ಭದಲ್ಲಿ ಯಾರು ಕೂಡ ಅಂದರೆ ಅಧಿಕಾರಿಗಳು ಒಂದು ಪರ್ಯಾಯ ಮಹೋತ್ಸವದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸ್ವೀಕರಿಸುವುದು. ಸೊ ಕೇಸರಿ ಕರಾವಳಿ ಭಾಗದಲ್ಲಿ ಕೇಸರಿ ಎನ್ನುವಂಥದ್ದು ಒಂದು ಮಹತ್ವ ಇದೆ. ಸೊ ಹಾಗಾಗಿ ಆ ಧ್ವಜವನ್ನು ನೀಡಿರ್ತಕ್ಕಂಥದ್ದು. ಇದಕ್ಕೆ ಕಾಂಗ್ರೆಸ್ನವ್ರು ಯಾಕೆ ಅಷ್ಟೊಂದು ಆಕ್ರೋಶ ಎನ್ನುವಂಥದ್ದು ಖಡಕ್ ಒಂದು ಟೀಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಳ್ಳಿ, ರಿಪಬ್ಲಿಕ್ ಕನ್ನಡ. ಉಡುಪಿಯಲ್ಲಿ ಏನು ಪರ್ಯಾಯ ಮಹೋತ್ಸವದ ವೇಳೆ ಡಿ.ಸಿ ಅವರಿಗೆ ಭಗವದ್ ಧ್ವಜವನ್ನು ನೀಡಿರ್ತಕ್ಕಂಥ ಒಂದು ಏನು ಆ ಪ್ರಕರಣ ಇದೆ, ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಸರ್ ನಮಸ್ತೆ. ಅಷ್ಟೇ. ಸರ್, ಭಗವದ್ ಧ್ವಜ ನೀಡುವಂಥದ್ದು ತಪ್ಪಾ? ಹಿಂದೂ ಧರ್ಮದ ಪವಿತ್ರತೆ ಭಗವದ್ಧ್ವಜ. ಖಂಡಿತವಾಗಿ ಯಾವುದೇ ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ, ವಿಶೇಷವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಮಠ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ನಿರಂತರವಾಗಿ ಭಗವದ್ಧ್ವಜವನ್ನು ಅಲ್ಲಿ ಅಳವಡಿಸುವಂಥದ್ದು ಅದೊಂದು ರೂಢಿಯಾಗಿದೆ. ಅದಕ್ಕೆ ಗೌರವವನ್ನು ಕೊಡುವಂಥದ್ದು ಕೆಲಸ ಕಾರ್ಯಗಳು ನಮ್ಮ ಕರಾವಳಿ ಭಾಗದ ಜನರು ಮಾಡ್ತಾ ಬರ್ತಾರೆ. ಆದರೆ ಕಾಂಗ್ರೆಸ್ಸಿಗರು ವಿನಾಕಾರಣ ಉದ್ದೇಶಪೂರ್ವಕವಾಗಿ ಯಾವುದೇ ಒಂದು ಆ ಪರ್ಯಾಯದ ಯಶಸ್ಸು, ಆ ಪರ್ಯಾಯದ ಒಂದು ವಿಜೃಂಭಣೆ, ಸಂಭ್ರಮಾರ್ಚನೆ ಅದನ್ನು ಸಹಿಸಲು ಆಗದೆ ನೇರವಾಗಿ ಡಿ.ಸಿ ಅವರ ಮೇಲೆ ಅಪವಾದವನ್ನು ಟೀಕೆಯನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಕಾಂಗ್ರೆಸ್ ಅವರು ಒಮ್ಮೆ ಕಲಿತುಕೊಂಡು ಬರಬೇಕು. ಭಗವದ್ಧ್ವಜದ ಪವಿತ್ರತೆಯನ್ನು, ಅದರ ಸಂಕೇತ ಏನು, ಅದು ಹಿಂದೂ ಧರ್ಮದ ಯಾವ ರೀತಿಯಲ್ಲಿ ಅದಕ್ಕೆ ನಾವು ಗೌರವ ಕೊಡ್ತೇವೆ ಎಂಬುದನ್ನು ಅವ್ರು ಕಲಿಬೇಕು. ಯಾಕೆಂದರೆ ಟೀಕೆ ಮಾಡಿದವರು ಕೂಡ ಕಾಂಗ್ರೆಸ್ ಹಿಂದೂಗಳು. ಅವರು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ಭಾಗವಹಿಸುವಾಗ ಅಲ್ಲಿ ಅದನ್ನು ವಿರೋಧಿಸ್ತಾರೆ. ಅವರ ಮನೆಯ ಪಕ್ಕದಲ್ಲಿರುವ ದೇವಸ್ಥಾನದಲ್ಲಿ ಕೂಡ ಕಾರ್ಯಕ್ರಮ ಆಗೋ ಸಂದರ್ಭದಲ್ಲಿ ಅಲ್ಲಿ ಅಳವಡಿಸಿಕೊಂಡದ್ದು ನಾವು ಕಣ್ಣಾರೆ ಕಂಡಿದ್ದೇವೆ. ಅದರಿಂದಾಗಿ ಅಲ್ಲಸಲ್ಲದ ಆರೋಪಗಳನ್ನು ಮಾಡಿ ಆ ಒಂದು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಕಾಂಗ್ರೆಸ್ಸಿಗರು ಮಾಡಬಾರ್ದು. ಪರ್ಯಾಯ ಸಂದರ್ಭದಲ್ಲಿ ಹಿಂದೆ ನಮ್ಮ ಸರ್ಕಾರ ಇರುವಾಗ ಭಾಳಷ್ಟು ಅನುದಾನಗಳು ಮೂಲಭೂತ ಸೌಕರ್ಯಗಳಿಗೆ ಒದಗಿಸುವಂಥ ಕೆಲಸಗಳಾಯಿತು. ಆದರೆ ಕಳೆದ 2 ಪರ್ಯಾಯದಲ್ಲಿ ನಾನು ಶಾಸಕನಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕಿಂಚಿತ್ ಹಣವನ್ನು ಬಿಡುಗಡೆ ಮಾಡುವಂಥ ಯೋಗ್ಯತೆ ಕಾಂಗ್ರೆಸ್ಸಿಗರಿಗಿಲ್ಲ. ಅದರಿಂದಾಗಿ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ, ಅಭಿವೃದ್ಧಿ ಬಗ್ಗೆ ಜನರಿಗೆ ಗಮನ ಹರಿಸುವಂಥ ಮೂಲಕ ಜನರ ಗಮನ ಹರಿಸುವಂಥ ಕೆಲಸ ಮಾಡಲಿ. ಅದು ಬಿಟ್ಟು ಒಬ್ಬ ಮಹಿಳೆ ಡಿ.ಸಿ ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯವನ್ನು ಭಾಳ ನಿರ್ವಹಿಸಿದ್ದಾರೆ. ಏಕೆಂತೇಳಿದರೆ ಒಂದು ಮಹಿಳಾ ಡಿ.ಸಿ ಅವರು ಇಡೀ ಪರ್ಯಾಯದ ವ್ಯವಸ್ಥೆಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯೊಂದಿಗೆ ಇತರ ಅಧಿಕಾರಿಗಳೊಂದಿಗೆ ಒಂದು ರೀತಿಯಲ್ಲಿ ನಾವು ನೋಡಬೇಕಾದ್ರೆ ಅವರಿಗೆ ನಾವು ಪ್ರಥಮ ಅಭಿನಂದನೆ ಸಲ್ಲಿಸಬೇಕು. ಏಕೆಂತೇಳಿದರೆ ಒಂದು ಕಿಂಚಿತ ಗೊಂದಲ ಆಗದ ರೀತಿಯಲ್ಲಿ ಎಲ್ಲ ಸ್ವಚ್ಛತೆ ಇರ್ಬೋದು, ನಮ್ಮ ಪೊಲೀಸ್ನ ವ್ಯವಸ್ಥೆಗಳಿರ್ಬೋದು, ಆರೋಗ್ಯ ಸಂಬಂಧಪಟ್ಟದ್ದಿರ್ಬೋದು, ಫೈರ್ ಇರ್ಬೋದು, ಎಲ್ಲ ಇಲಾಖೆಯವರನ್ನು ವಿಶ್ವಾಸ ತಗೊಂಡು ಭಾಳ ಒಂದು ಯಶಸ್ವಿ ರೀತಿಯಲ್ಲಿ ಅವರು ಆ ಪರ್ಯಾಯ ಮಹಿಳೆ ಅಧಿಕಾರಿ ಅದು ಕೂಡ 5 ತಿಂಗಳ ಹಿಂದೆ ಅವರು ಜವಾಬ್ದಾರಿಯನ್ನು ಪಡ್ಕೊಂಡೋದು. ಅದರಿಂದಾಗಿ ಅವರ ಈ ಕಾರ್ಯವೈಖರ್ಯ, ಅವರ ಒಂದು ಆ ಸಾಧನೆಯನ್ನು ಇವತ್ತು ಕಾಂಗ್ರೆಸ್ ಅವರಿಗೆ ನೋಡಲಿಕ್ಕೆ ಆಗೋದಿಲ್ವಾ, ಅಥವಾ ಭಗವದ್ಧ್ವಜವನ್ನು ಅವರಿಗೆ ಅದು ನೋಡುವ ಎಲರ್ಜಿ ಅಂತ ಆಗ್ತದೆ. ಅದರಿಂದಾಗಿ ಕಾಂಗ್ರೆಸ್ ಅವರು ಪ್ರಥಮವಾಗಿ ಸ್ಪಷ್ಟಪಡಬೇಕು. ಅವರ ಈ ನಮ್ಮ ಯಾವುದು ಭಗವದ್ಧ್ವಜದ ಬಗ್ಗೆ ಅವರ ನಿಲುವೇನೆಂಬುದನ್ನು ಅವ್ರು ಸ್ಪಷ್ಟ ಮಾಡಬೇಕು. ಏಕೆಂತೇಳಿದರೆ ಆಗಿದ್ದರೆ ಅವರು ದೇಶ ವಿರೋಧಿ, ಹಿಂದೂ ವಿರೋಧಿ ಎಂಬುದನ್ನು ಅವ್ರು ಸಾಬೀತುಪಡಿಸಂತ ಆಗ್ತದೆ. ಯಾಕೆ ಸರ್ ಈ ಕಾಂಗ್ರೆಸ್ನವರಿಗೆ ಕೇಸರಿ ಕಂಡ್ರೆ ಯಾಕಷ್ಟೊಂದು ಕೋಪ, ಆಕ್ರೋಶ ಎನ್ನುವಂಥದ್ದು? ವಿಶೇಷವಾಗಿ ಕರಾವಳಿ ಭಾಗವನ್ನು ಈಗಾಗಲೇ ಅವರ ಮುಖ್ಯಮಂತ್ರಿಗಳೇ ಹಿಂದುತ್ವದ ಫ್ಯಾಕ್ಟ್ರಿ ಎಂಬುದನ್ನು ಅವರೇ ಪ್ರತಿ ಭಾಷೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಕೇಸರಿ ಧ್ವಜದ ಮೇಲೆ, ಆ ಬಣ್ಣದ ಮೇಲೆ ಅವರಿಗೆ ಭಾಳಷ್ಟು ಹೆದರಿಕೆ ಉಂಟು. ಒಂದಿನ ಖಂಡಿತವಾಗಿ ಕೇಸರಿ ಧ್ವಜದ ಮಹತ್ವ ಏನೆಂಬುದನ್ನು ಇಡೀ ಕರ್ನಾಟಕದ ಜನತೆ ಈ ಕಾಂಗ್ರೆಸ್ ಅವರಿಗೆ ತೋರಿಸುವಂಥ ಕೆಲಸವನ್ನು ತಕ್ಷಣ, ಯಾಕಂದರೆ ಮುಂದಿನ ಚುನಾವಣೆಯಲ್ಲಿ ಮಾಡ್ತಾರೆ. ಅದು ಬಿಟ್ಟು ವಿಶೇಷವಾಗಿ ಉಡುಪಿಗೆ ಭಾಳಷ್ಟು ಇತಿಹಾಸ ಇದೆ. ಶ್ರೀ ಕೃಷ್ಣ ಮಠ, ಕೃಷ್ಣ ಮುಖ್ಯಪ್ರಾಣ, ಅಷ್ಟಮಠಗಳ ಬೀಡು. ಮಧ್ವಾಚಾರ್ಯರು ಈ ಮಲ್ಪೆಯ ಸಮುದ್ರ ಕಿನಾರೆಯಿಂದ ಆ ಕೃಷ್ಣನ ಮೂರ್ತಿಯನ್ನು ತಂದು ಅಲ್ಲಿ ಸ್ಥಾಪಿಸಿದರು. ಕನಕನಿಗೆ ಒಲಿದ ಕೃಷ್ಣ ಎಂಬುದನ್ನೇ ಈಗಾಗಲೇ ಇತಿಹಾಸದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಒಟ್ಟಾರೆ ಕೃಷ್ಣ ಮಠದ ಒಂದು ಧಾರ್ಮಿಕ ಆಚಾರ ವಿಚಾರಗಳು ಇವತ್ತು ಇಡೀ ವಿಶ್ವಕ್ಕೆ ಮಾದರಿ. ಇಡೀ ವಿಶ್ವದ ಜನರು ಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ ಕಳೆದ ಪರ್ಯಾಯದಲ್ಲಿ ನರೇಂದ್ರ ಮೋದಿಯವರು ಭಾಗವಹಿಸುವ ಮೂಲಕ ಇರ್ಬೋದು, ಎಲ್ಲ ಸ್ವಾಮೀಜಿ ಯತಿವರ್ಯರ ಕಾರ್ಯಕ್ರಮಗಳು, ಪೇಜಾವರ ಶ್ರೀಗಳು ಅಯೋಧ್ಯದ ನೇತೃತ್ವ ತಗೊಂಡಿರ್ಬೋದು, ಪಲಿಮಾರ್ ಶ್ರೀಗಳು 365 ದಿನ 24 ಗಂಟೆ ಭಜನೆದ ಮೂಲಕ ಇರ್ಬೋದು, ವಿಶ್ವಗೀತ ಪರ್ಯಾಯದ ಮೂಲಕ ನಮ್ಮ
ಪೊತ್ತಿಗೆ ಶ್ರೀಪಾದರಿರ್ಬೋದು, ಶಿಕ್ಷಣಕ್ಕೆ ಮಹತ್ವ ಕೊಡುವಂಥ ಅದಮ ಶ್ರೀಪಾದರಿರ್ಬೋದು. ಒಟ್ಟಾರೆ 8 ಯತಿವರಿಯರು ಕೂಡ ಒಂದು ಹಿಂದೂ ಸಮಾಜದ ಆಸ್ತಿಯಾಗಿ, ಹಿಂದೂ ಸಮಾಜದ ಧ್ವನಿಯಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಸರ್, ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ನೀವು ನೋಡಿರ್ಬೋದು. ಅಂದ್ರೆ ಮುಖ್ಯಮಂತ್ರಿಗಳು ಕೇಸರಿ ಪೇಟವನ್ನ ಅಂದ್ರೆ ನಿರ್ಲಕ್ಷಿಸ್ತಾರೆ. ಜೊತೆಗೆ ಮೊನ್ನೆ ತಾನೇ ನಡೆದಿರ್ತಕ್ಕಂಥದ್ದು ರಾಘವೇಂದ್ರ ಫೋಟೋ ಕೊಡುವಾಗ ಅದನ್ನ ತಳ್ಳಿ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಇದ್ಯಾಕೆ ಹಿಂದುತ್ವದ ಅಲೆಯನ್ನ ಬ್ರೇಕ್ ಹಾಕ್ಲಿಕ್ಕೆ, ಕಡಿವಾಣ ಹಾಕ್ಲಿಕ್ಕೆ ಏನಾದ್ರು ಮುಂದಾಗಿದ್ದಾರೆ ಕಾಂಗ್ರೆಸ್ನವರು ಎನ್ನುವಂಥದ್ದು? ಮಾನ್ಯ ಮುಖ್ಯಮಂತ್ರಿಗಳು ಆ ರೀತಿಯ ಒಂದು ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಈ ಕೇಸರಿ ಪೇಟೆ ಇರ್ಬೋದು, ದೇವರ ಫೋಟೋ ನಿರ್ಲಕ್ಷ್ಯ. ಅದೇ ಅವರ ಪಕ್ಷದ ಅಧ್ಯಕ್ಷರು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ದೇವರ ಬಗ್ಗೆ ಜಪಸ್ಮರಣೆಯನ್ನು ಮಾಡ್ತಾರೆ. ಆದರೆ ಅದು ನಾಟಕವ ಅವರ ಭಾವನೆ ಅಂತ ಹೇಳುವುದನ್ನು ಅವರ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿ, ಪ್ರಥಮವಾಗಿ ಅವರ ಪಕ್ಷದವರಿಗೆ ಅವರು ಬುದ್ಧಿ ಹೇಳುವಂಥ ಕೆಲಸಗಳನ್ನು ಮಾಡಬೇಕು. ಒಟ್ಟಾರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಬಳಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಕೂಡ ಮಾಡಬಾರ್ದು. ಒಂದು ವೇಳೆ ಅವಕಾಶ ಸಿಕ್ಕಿದರೆ ನಾಳೆ ದಿನ ನಾವು ಅಧಿವೇಶನ ಕೂಡ, ವಿಶೇಷ ಅಧಿವೇಶನ ಕೂಡ ನಡೀಲಿಕ್ಕಿದೆ. ಆ ಸಂದರ್ಭದಲ್ಲಿ ಆ ಚರ್ಚೆಯನ್ನು ಕೂಡ ಮಾಡ್ತೇವೆ. ಸರ್ಕಾರಕ್ಕೆ ಚೀಮಾರಿ ಹಾಕೋ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಸೊ ಇದಿಷ್ಟು ಏನೋ ಶಾಸಕರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರ ಮಾತು. ಸೊ ಭಗವದ್ ಧ್ವಜ ಎನ್ನುವಂಥದ್ದು ಪವಿತ್ರತೆ. ಸೊ ಅದು ಆ ಸಂದರ್ಭದಲ್ಲಿ ಯಾರು ಕೂಡ ಅಂದ್ರೆ ಅಧಿಕಾರಿಗಳು ಒಂದು ಪರ್ಯಾಯ ಮಹೋತ್ಸವದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸ್ವೀಕರಿಸುವುದು. ಸೊ ಕೇಸರಿ ಕರಾವಳಿ ಭಾಗದಲ್ಲಿ ಕೇಸರಿ ಎನ್ನುವಂಥದ್ದು ಒಂದು ಮಹತ್ವ ಇದೆ. ಸೊ ಹಾಗಾಗಿ ಆ ಧ್ವಜವನ್ನು ನೀಡಿರ್ತಕ್ಕಂಥದ್ದು. ಇದಕ್ಕೆ ಕಾಂಗ್ರೆಸ್ನವ್ರು ಯಾಕೆ ಅಷ್ಟೊಂದು ಆಕ್ರೋಶ ಎನ್ನುವಂಥದ್ದು ಖಡಕ್ ಒಂದು ಟೀಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.